ಜಗತ್ತಿನ ನಾನಾ ಧರ್ಮಗಳು ಅನೇಕ ಧಾರ್ಮಿಕ ಕೊಡುಗೆಯನ್ನು ಕೊಟ್ಟಿದ್ದಾವೆ. ಆದರೆ ಮಾನವೀಯ ಮೌಲ್ಯಗಳಿಗೆ ಕೊಡ್ತಕ್ಕಂಥ ಏಕೈಕ ಧರ್ಮ ಅಂದರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ನಾನು ಹೇಳಬೇಕಾಗ್ತದೆ. ಈ ಧರ್ಮ ನಿಜವಾಗ್ಲೂ ಪರಧರ್ಮ ಸಹಿಷ್ಣುತೆಯನ್ನು ಭಾವದಿಂದ ಕಾಣತಕ್ಕಂಥ ಧರ್ಮ. ನಾವು ಜಾತಿ ಹೆಸರ ಮೇಲೆ ಜೀವನವನ್ನು ಸಾಗಿಸಿದವರಲ್ಲ, ಮಾನವೀಯ ಮೌಲ್ಯಗಳ ಮೇಲೆ ಜೀವನವನ್ನು ಸಾಗಿಸಿದ್ದೀವಿ. ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥವ್ರು ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯರು ನಮ್ಮ ಮುಂದೆ ಆಗಿ ಹೋಗಿದ್ದಾರೆ. ಬರೇ ಧರ್ಮದ ಬಗ್ಗೆ ಹೇಳಲಿಲ್ಲ, ಮಾನವೀಯ ಮೌಲ್ಯಗಳ ಜೊತೆಗೆ ವೀರಶೈವ ಲಿಂಗಾಯತ ಧರ್ಮದ ಮಠಾಧೀಶರು ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಜಾತಿ ನೋಡಲಿಲ್ಲ, ಮತ ನೋಡಲಿಲ್ಲ, ಪಂಥ ನೋಡಲಿಲ್ಲ, ಜೊತೆಗೆ ಶ್ರೀಮಂತ ಮತ್ತು ಬಡವ ಅನ್ನಲಿಲ್ಲ. ಅಂಥ ಎಲ್ಲ ಮಕ್ಕಳನ್ನು ಕೇವಲ ವಿದ್ಯಾದಾನ ಮಾಡಲಿಲ್ಲ, ಅನ್ನದಾನ ಮಾಡಿರ್ತಕ್ಕಂಥ ಧರ್ಮ ಯಾವುದಾದ್ರೂ ಇದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ಹೇಳಬೇಕಾಗ್ತದೆ. ಇವತ್ತು ತುಮಕೂರಿನ ಸಿದ್ಧಗಂಗಾ ಶ್ರೀಗಳನ್ನು ಇವತ್ತು ಎಷ್ಟೇ ನೆನೆದ್ರೂ ಕಡಿಮೆ. ಇವತ್ತು 8,000 ಮಕ್ಕಳು ಒಂದೇ ದಿವಸದಲ್ಲಿ ವಿದ್ಯಾಭ್ಯಾಸ ಮಾಡಿ ದಾಸೋಹ ಮಾಡಿ ಬದುಕ್ತಾರೆ ಅಂದರೆ ಅದು ಭಗವಂತನ ಕೊಡುಗೆ ಅಂತ ಹೇಳಬೇಕು. ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಲಗ್ನ ಮಾಡಿದರೆ ಒಂದು 4-5 ಸಾವಿರ ಮಂದಿಗೆ ಅನ್ನ ಹಾಕೋದ್ರಲ್ಲಿ ನಾವು ಸುಸ್ತರಾಗ್ತೀವಿ. ಆದರೆ ದಿನನಿತ್ಯ 8,000 to 10,000 ಮಕ್ಕಳಿಗೆ ಅನ್ನ ಹಾಕಿ ವಿದ್ಯಾದಾನ ಮಾಡಿರ್ತಕ್ಕಂಥ ಪರಂಪರೆ ಇವತ್ತು ನಮ್ಮ ಕಣ್ಣೆದುರಿಗೆ ನಿಮ್ಮ ತಲೆಮಾರಿನಲ್ಲಿ ನಮ್ಮ ತಲೆಮಾರಿನಲ್ಲಿ ನಾವು ನೋಡಿದ್ದೀವಿ. ಇದಕ್ಕಿಂತಲೂ ಪೂರ್ವದಲ್ಲಿ ಅದೇ ಪರಂಪರೆಯನ್ನು ಬೆಳೆಸಿರ್ತಕ್ಕಂಥ ಬಿಜಾಪುರಿನ ಪರಮ ಪೂಜ್ಯರನ್ನು ನಾವು ನೆನೆಯದೇ ಇದ್ರೆ ಅದು ತಪ್ಪಾಗ್ತದೆ. ಬಂತನಾಳ ಶಿವಯೋಗಿಗಳ ಇರದೆ ಹೋಗಿದ್ರೆ ಬಿಜಾಪುರ ಜಿಲ್ಲೆ ಅಕ್ಷರನೇ ಕಾಣ್ತಿಲ್ಲ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅವ್ರ ಕೊಡುಗೆ ಬಹಳ ಅಪಾರವಾದದ್ದು. ಇವತ್ತು ಯಾಕೆ ಬಂತನಾಳ ಶಿವಯೋಗಿಗಳನ್ನು ನೆನೀಬೇಕು ಅಂತಂದರೆ, ನಾನು ಚಿಕ್ಕವನಿದ್ದಾಗ ನಾನು ಕಣ್ಣಾರೆ ನಾನು ನೋಡಿದ್ದೆ. ತಂದೆ ತಾಯಿಗಳು ಮಕ್ಕಳನ್ನು ಬಿಜಾಪುರಕ್ಕೆ ಶಾಲೆಗೆ ಕಳಿಸಿದ್ರೆ ಅವ್ರಿಗೆ ತಂದೆ ತಾಯಿಗಳು ಊಟ ಕಳಿಸ್ಬೇಕಾದ್ರೆ ಬಹಳ ಕಷ್ಟ ಆಗ್ತಿತ್ತು. ಒಂದು ಬಸ್ಸಿನ ಮೇಲೆ ಡಬ್ಬಿ ಇಟ್ಟು ಬಿಜಾಪುರಕ್ಕೆ ಕಳಿಸ್ತಿತ್ತು. ಅದನ್ನು ನೋಡಿ ಮುಂದೆ ಬಿಜಾಪುರದಲ್ಲಿನೇ ಅವರು ದಾಸೋಹ ಮಾಡಿದರು. ಇಡೀ ಬಿಜಾಪುರ ವ್ಯಾಪಾರಸ್ಥರು ಬಂತನಾಳ ಶ್ರೀಗಳು ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು. ಮುಂದೆ ನಿಮ್ಗೆ ಹೇಳಬೇಕಾದ್ರೆ ಅಲ್ಲೇ ಒಂದು ಸಿದ್ದೇಶ್ವರ ಪ್ರೀ ಬೋರ್ಡಿಂಗ್ ಮಾಡಿದ್ವಿ. ಆ ಮಕ್ಕಳಿಗೆ ಊಟ ಕೊಟ್ಟು ಶಿಕ್ಷಣ ಕೊಟ್ಟು ಇವತ್ತು ಇಡೀ ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ಯಾರಾದರೂ ಮಾಡಿದರೆ ಅದು ವೀರಶೈವ ಲಿಂಗಾಯತ ಮಠಾಧೀಶರು ಅಂತೇಳಿ ನಾನು ಹೇಳಬೇಕಾಗ್ತದೆ. ಇವತ್ತು ನಾವು ನೋಡ್ತೀವಿ, ಒಂದು ಸರ್ಕಾರ ಒಂದು ಶಾಲೆ ಮಾಡಬೇಕಾದ್ರೆ, ಒಂದು ಹಾಸ್ಟೆಲ್ ಮಾಡಬೇಕಾದ್ರೆ ಎಷ್ಟೋ ಕಷ್ಟಪಡ್ತಾರೆ. ಆದರೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಇವತ್ತು ನಮ್ಮಲ್ಲಿ ಕ್ಷೀಣಿಸ್ತಾ ಇದೆ. ಇವತ್ತು ಆ ಶಕ್ತಿ ಉಳಿಸ್ಕೊಂಡು ಬೆಳೆಸಬೇಕಾದಂಥ ಕೆಲಸ ಇವತ್ತು ನಮ್ಮಲ್ಲಿ ಯಾರಾದರೂ ಮಾಡಿದರೆ ಅದು ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಹೇಳಬೇಕಾಗ್ತದೆ. ಅವರು ಈ ಕಾಯಕದ ಕೆಲಸ ಮಾಡಿರೋದ್ರಿಂದ ಇವತ್ತು ಇಂಡಿಗೆ ಇನ್ನೊಂದು ಕಿರೀಟ ಸಿಗ್ತಾ ಇದೆ. ಒಂದು ಕಾಲದಲ್ಲಿ ಲಚ್ಚಣ್ಣ ಸಿದ್ಧಲಿಂಗ ಮಹಾರಾಜರು ಮಾಡಿದರು ಅಂಥೇಳಿ ಇವತ್ತು ನಾವು ನೆನಿತೀವಿ. ಅದರ ನಂತರ ಯಾರಾದರೂ ಮಾಡಿದರೆ ಇವತ್ತು ಅಭಿನವ ಮುರುಗೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ.
ಈ ಪರಂಪರೆ ಬೆಳಿಬೇಕು, ಉಳಿಬೇಕು. ಇದನ್ನು ನೋಡಿ ಪರರಿಗೆ ನಾವು ಮಾರ್ಗದರ್ಶಕರಾಗಬೇಕು. ಇವತ್ತು ನಾನು ಅವರಿದ್ದಾರೆ ಅಂತೇಳಿ ಹೊಗಳಿಕ್ಕೆ ಹೋಗೋದಿಲ್ಲ. ನಿಸ್ವಾರ್ಥ ಮನೋಭಾವದಿಂದ ನಾವು ಯಾವ ಸೇವೆ ಮಾಡ್ತೀವಿ ಅದು ಸಮಾಜಕ್ಕೆ ತಟ್ತದೆ. ಇವತ್ತು ಕೇವಲ ನಾವು ಜಾತಿಯನ್ನು ಕಲಿಸಿದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಜಾತಿ ಇಲ್ಲದೆ ಇರತಕ್ಕಂಥ ದೇಶಗಳು ಸಾಕಷ್ಟು ಸಾಧನೆಯನ್ನು ಮಾಡಿದಾವೆ. ಇವತ್ತು ಉದಾಹರಣೆಗೆ ಸಿಂಗಾಪುರ್ ಅಂತಕ್ಕಂಥ ಒಂದು ಚಿಕ್ಕ ದೇಶ, ಇಲ್ಲೇ ನಾವು ಭಾಳ ದೂರವೇನು ಹೋಗಿ ನೋಡಬೇಕಾಗಿಲ್ಲ. ಒಂದು 2.5-3 ತಾಸು ವಿಮಾನಲ್ಲಿ ಹೋದರೆ ನೋಡಕ್ಕೆ ಸಿಗ್ತದೆ. ಆದರೆ ಇವತ್ತು ಜಗತ್ತಿನ ಬಲಾಢ್ಯ ದೇಶ ಆಗಿದೆ. ಆ ದೇಶಕ್ಕೆ ಇವತ್ತಿಗೂ ಮಿಲಿಟರಿ ಇಲ್ಲ. ಆದರೆ ಭಾರತ ದೇಶಕ್ಕಿಂತಲೂ ಶ್ರೀಮಂತ ಇರ್ತಕ್ಕಂಥ ರಾಷ್ಟ್ರ ಒಂದು ಬೆಂಗಳೂರಿನಷ್ಟು ಇರ್ತಕ್ಕಂಥ ರಾಷ್ಟ್ರ ಅದು. ಇವತ್ತು ಅಲ್ಲಿ ಹೋದರೆ ಒಂದೇನಾದರೂ ಗುಡಿ, ಗುಂಡಾರ, ಮಸೂತಿ ನೀವು ನೋಡಬೇಕಾದ್ರೆ ಅವು ಮೂರು ಒಂದೇ ಕಡೆ ಸಿಗ್ತವೆ. ಒಂದು ಮಸೀದಿ ಇದ್ದರೆ ಅದರ ಪಕ್ಕಕ್ಕೆ ಚರ್ಚ್ ಇರ್ತದೆ, ಚರ್ಚ್ ಬಾದುಕ್ಕೆ ಹಿಂದೂ ದೇವಾಲಯಗಳಿರ್ತವೆ. ಆದರೆ ನಮ್ಮಲ್ಲಿ ಇವತ್ತು ಮಸೂದಿ ಹೆಸರಿನ ಮೇಲೆ, ಗುಡಿ ಹೆಸರಿನ ಮೇಲೆ ಹೊಡೆದಾಡಿ ಇವತ್ತು ನಮ್ಮನ್ನು ನಾವೇ ದ್ವೇಷದಿಂದ ನೋಡ್ತೀವಿ. ನಾನು ನೋಡ್ತಾ ಇರ್ತೀವಿ ಇವತ್ತು ಜಾತಿ ಹೆಸರ ಮೇಲೆ ಮತಾಂತರತ ನಡೀತಕ್ಕಂಥದ್ದು ಅಮಾನವೀಯ ನನಗನ್ನಿಸ್ತದೆ. ಅಂಥ ಒಂದು ಕೆಲಸಕ್ಕೆ ಇವತ್ತು ಸಮಾಜದಲ್ಲಿ ಕೆಲವು ಧರ್ಮದ ಹೆಸರ ಮೇಲೆ ನಾವು ಮಾಡ್ತೀವಿ. ಆದರೆ ಇದನ್ನೆಲ್ಲ ಬಿಟ್ಟು ಕಾಯಕವೇ ಕೈಲಾಸ ಅಂತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಅದು ವೀರಶೈವ ಲಿಂಗಾಯತ ಧರ್ಮಸ್ಥರು ಅಂತೇಳಿ ನಾವು ಹೇಳಬೇಕಾಗ್ತದೆ. ವೀರಶೈವ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಪರಂಪರೆಗಳು ಇವತ್ತು ಸಮಾಜಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟು ಇವತ್ತು ಪರಧರ್ಮ ಸಹಿಷ್ಣುತೆ ಮನೋಭಾವದಿಂದ ನಾವು ನೋಡ್ತೀವಿ. ಇವತ್ತು ವೀರಶೈವ ಲಿಂಗಾಯತ ಧರ್ಮದಲ್ಲಿ ನಾವು ಬೇರೆ ಜಾತಿ ಬಗ್ಗೆ ಅಸೂಯೆ ಪಡೋದಿಲ್ಲ. ಆದರೆ ಬೇರೆ ಜಾತಿಯನ್ನು ಸ್ಮರಣೆ ಮಾಡಿಕೊಂಡು ಅವ್ರ ಪರರ ಧರ್ಮವನ್ನು ಒಪ್ಕೊಂಡು ಆ ಮನೋಭಾವದಿಂದ ಬದುಕ್ತಕ್ಕಂಥ ದಾರಿಯನ್ನು ಕಂಡುಕೊಂಡಿದ್ದೀವಿ. ಈ ಪರಂಪರೆ ಇವತ್ತು ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಇಂಥ ಎಲ್ಲ ಪರಮ ಪೂಜ್ಯರ ಬಹಳ ದೊಡ್ಡ ಕೊಡುಗೆ ಇದೆ ಅಂಥೇಳಿ ನಾವು ಈ ಧರ್ಮವನ್ನು ಇನ್ನೂ ಜಾಗೃತಿ ಮಾಡಿ ಸಮಾಜಮುಖಿಯಾಗಿ ಸಾಗಿಸ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸಿ, ನನಗೆ ಅಪ್ಪಗಳು ಈಗ ಹೇಳ್ತಾ ಇದ್ದರು, ಇವತ್ತು ಪ್ರಾರಂಭದಲ್ಲಿ ಅವರಿಗೂ ಕೂಡ ಇದು ಆಗ್ತದಂತಕ್ಕಂಥ ಆಸೆ ಇರಲಿಲ್ಲ. ಆದರೆ ಇವತ್ತು ಅವ್ರು ಹೇಳಿದರು, ಇವತ್ತು ನನಗೆಲ್ಲ ತಾಯಂದ್ರು ನೋಡಿದರೆ ಭಾಳ ಸಂತೋಷ ಆಗ್ತದ್ರಪ್ಪ. ಯಾಕಂದರೆ ನಾನು ಒಂದು 10-20 ಮಂದಿ ಹೆಣ್ಮಕ್ಳಿಗೆ ಕರೆದ್ರೆ 100 ಮಂದಿ ಬಂದು 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿರ್ತಕ್ಕಂಥ ತಾಯಂದರು ಈ ಸಮಾಜದಲ್ಲಿದ್ದಾರೆ. ಅಂಥವರೆಲ್ಲರ ಕೊಡುಗೆಯಿಂದ ಇವತ್ತು ಈ ಮಠ ಜೀರ್ಣೋದ್ಧಾರ ಆಗ್ತಕ್ಕಂಥ ಒಂದು ಅವಕಾಶ ನಮ್ಮ ಕೆಣ್ಣದ್ರಿಗೆ ಸಾಕ್ತಾ ಇದೆ. ನನಗನ್ನಿಸ್ತದೆ ಅಪ್ಪುಗಳು ಇನ್ನೂ ಹೆಚ್ಚಿನ ಸಂಕಲ್ಪ ಮಾಡಿ, ಇದು ಕೇವಲ ಇಂಡಿಗೆ ಅಷ್ಟೇ ಅಲ್ಲ, ಇದು ಒಂದು ರಾಜ್ಯಕ್ಕೆ ಮಾರ್ಗದರ್ಶನ ಮಾಡ್ತಕ್ಕಂಥ ಮಠ ಆಗಲಿ. ಯಾಕಂದರೆ ಈ ಥರದ ಕಾಯಕದ ಕೆಲಸ ಮಾಡಿದರೆ ಸಮಾಜದಲ್ಲಿ ಯಾವುದೇ ಮೇಲು ಕೀಳು ಅನ್ನತಕ್ಕಂಥ ಭಾವನೆ ಬರೋದಿಲ್ಲ, ಬಡವರು ಶ್ರೀಮಂತರು ಅಂತಕ್ಕಂಥ ವಿಚಾರ ಬರೋದಿಲ್ಲ. ಆದರೆ ಇಷ್ಟೇ ನಮ್ಮಲ್ಲಿ ಏನಪ್ಪ ಅಂತಂದರೆ ವೀರಶೈವ ಲಿಂಗಾಯತರಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಜಾತಿಯೊಳಗೆ ಒಳ ಜಾತಿ ನೋಡಿ ಹಾಳಾಗ್ತಕ್ಕಂಥ ಧರ್ಮ ಆಗ್ತಾ ಇದೆ ನಮ್ಮದು. ಇದು ಆಗಬಾರ್ದು. ನಾವು ಯಾರೇ ಇರಲಿ, ಯಾವುದೇ ಧರ್ಮೀಯರಿರಲಿ, ಯಾವುದೇ ಕಸುಬು ನಾವು ಮಾಡಲಿ, ಇವತ್ತು ಅದು ಮನುಷ್ಯನ ಜೀವನದಲ್ಲಿ ಅನಿವಾರ್ಯ. ನಾವು ಯಾವ ಕೆಲಸ ಮಾಡಬೇಕಾದ್ರೂ ನಾವು ಅನಿವಾರ್ಯವಾಗಿ ಮಾಡಲೇಬೇಕು. ಇವತ್ತು ಮನುಷ್ಯ ಸಹಕಾರ ಮನೋಭಾವದಿಂದ ಬದುಕಿದ್ರೆ ಮಾತ್ರ ಸಮಾಜ ನಿರ್ಮಾಣ ಆಗ್ತದೆ. ಅಂಥ ಕೆಲಸ ಇಂಥ ಮಠಾಧೀಶರು ಇವತ್ತು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪರಮ ಪೂಜ್ಯರು ಅನೇಕ ಮಾರ್ಮಿಕ ಮಾತುಗಳನ್ನು ಆಡೋರಿದ್ದಾರೆ. ನಾನು ಇಷ್ಟೇ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಈ ಕಾರ್ಯಕ್ಕೆ ಏನವ್ರು ಕೈ ಹಾಕಿದ್ದಾರೆ ಇದು ಸಂಪೂರ್ಣ ಯಶಸ್ವಿ ಆಗಲಿ. ನಮಗೇನು ಜವಾಬ್ದಾರಿ ಇನ್ನೂ ಹೆಚ್ಚಿಗೆ ಕೊಡ್ತಾರೆ ಅದನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಆ ಭಗವಂತ ನಮಗೂ ಕೂಡ ಕರುಣಿಸ್ಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ, ಹೆಚ್ಚಿಗೇನು ಮಾತನಾಡದೆ ಎಲ್ಲ ಪರಮ ಪೂಜ್ಯರ ಆಶೀರ್ವಚನ ನಿಮಗೆ ಭಾಳ ಅನಿವಾರ್ಯ. ಯಾಕೆಂದರೆ ನನಗಿಂತಲೂ ಭಾಳ ಒಳ್ಳೆ ಮಾತುಗಳನ್ನು ಹೇಳ್ತಕ್ಕಂಥ ಪರಮ ಪೂಜ್ಯರು ಬಂದ್ದಾರೆ.
ಅತ್ಯಂತ ಕಿರಿ ವಯಸ್ಸಿನಲ್ಲಿ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಹಾದಿಯಲ್ಲಿ ನಡೀತಕ್ಕಂಥ ಕಾಸಗತೇಶ್ವರ ಮಠದ ಪರಮಪೂಜ್ಯರು ಕೂಡ ಈ ವೇದಿಕೆ ಮೇಲೆ ಬಂದು ನಿಮಗೆಲ್ಲ ಪ್ರವಚನವನ್ನು ನೀಡೋರಿದ್ದಾರೆ. ಅವ್ರ ಮಾತುಗಳನ್ನು ಕೂಡ ನಾವು ಆಲಿಸೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ನನಗೆ ಈ ಕಾರ್ಯಕ್ರಮ ಕರೆದು 4 ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ. ನಾನು ಖಂಡಿತ ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕಂದ್ರೆ, ಈ ಮಠದ ಭವಿಷ್ಯದ ದಿನಮಾನಗಳಲ್ಲಿ ಏನೇ ಭಗವಂತ ನನಗೆ ಅಳಲ್ ಸೇವೆ ಮಾಡ್ತಕ್ಕಂಥ ಆದೇಶ ಮಾಡಿದರೆ ಖಂಡಿತ ಆ ಕೆಲಸ ನಾನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಇವರೆಲ್ಲರ ಸಮ್ಮುಖದಲ್ಲಿ ಆಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೆ 4 ಮಾತುಗಳನ್ನು ಆಡ್ತಕ್ಕಂಥ ಅವಕಾಶ ಕೊಟ್ಟಿರೋದ್ರಿಂದ ತಮಗೆಲ್ಲರಿಗೂ ವಂದಿಸಿ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನೇ